ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಸಿ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಯಾವ ಥರ ಬ್ಲೌಸ್ ಕಟ್ಟಿಂಗ್ ಮಾಡೋದು, ಸಿಂಪಲ್ ಆದ ಬ್ಲೌಸ್ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್. ಮೊದಲಿಗೆ ಇಲ್ಲಿ ನಾನು ಫ್ರಂಟ್ ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಇದು ಲೆಂತ್ ಬಂದು 16.5 ತಗೊತಾ ಇದ್ದೀನಿ. ಇದು 1 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ನಾನಿಲ್ಲಿ 16.5. ಎರಡು ಕಡೆನೂ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಲೈನ್ ಸ್ಟ್ರೈಟ್ ಆಗಿ ಬರೋದಕ್ಕೋಸ್ಕರ. ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ವಿಡ್ತ್ ತಗೊತಾ ಇದ್ದೀನಿ, ಯಾಕಂದರೆ ನಾವು ಬೆಲ್ಟ್ ಆ್ಯಡ್ ಮಾಡಿದಾಗ ಕ್ರಾಸ್ ಆಗುತ್ತಲ್ವ, ಆ ಕ್ರಾಸ್ ಬರಬಾರ್ದು ಅಂತ 1.5 ಎಕ್ಸ್ಟ್ರಾ ತಗೊತಾ ಇದ್ದೀನಿ ನಾನಿಲ್ಲಿ. ಆ ಲೈನ್ ಕೂಡ ಜಾಯಿನ್ ಮಾಡಬೇಕು. ಇವಾಗ 16.5 ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅದು ಕೂಡ ಲೈನ್ ಹಾಕೊತಾ ಇದ್ದೀನಿ ಲೆವೆಲ್ ಆಗಿ ಬರೋದಕ್ಕೋಸ್ಕರ. ಇವಾಗ 1.5 ಎಕ್ಸ್ಟ್ರಾ ಬಿಟ್ಟಾಯಿತು. 1.5 ಎಕ್ಸ್ಟ್ರಾ ಬಿಟ್ಟಿರೋದು ಬಿಟ್ಟು ಆಮೇಲಿಂದ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ಆರ್ಮ್ ಹೋಲ್ ಲೆಂತ್ ಬಂದು 5.5 ತಗೊತಾ ಇದ್ದೀನಿ. ಮತ್ತು ಶೋಲ್ಡರ್ ವಿಡ್ತ್ ಬಂದ್ಬಿಟ್ಟು 5.25. ಇದು 5 ತಗೋಬೇಕು. 1/4 ಇಂಚ್ ಎಕ್ಸ್ಟ್ರಾ ಲೈನಿಂಗ್ ಪರ್ಪಸ್ಗೆ, ಲೈನಿಂಗ್ ತಗೊತೀವಲ್ಲ ಅದಕ್ಕೇನೆ. ಮತ್ತು 5.5 ಆರ್ಮ್ ಹೋಲ್ ಲೆಂತ್ ಈ ಕಡೆನೂ ಮಾರ್ಕ್ ಮಾಡಿಕೊಂಡು ಇವಾಗ ಲೈನ್ಸ್ನ ಜಾಯಿನ್ ಮಾಡ್ಕೋಬೇಕು. ಇವಾಗ ಲೈನ್ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಮೇಲ್ಗಡೆ ಶೋಲ್ಡರ್ದು ವಿಡ್ತ್ ಬಂದು 5.25 ತೊಗೊಂಡಿದ್ದೀವಲ್ಲ, ಇಲ್ಲಿ ಸೆಕೆಂಡ್ ಲೈನಲ್ಲೂ 5.25 ತೊಗೋಬೇಕು. ಇವಾಗ ಅಲ್ಲಿ ಒಂದು ಬಾಕ್ಸ್ ಥರ ಆಗುತ್ತೆ ನೋಡಿ. ಇವಾಗ ಲೈನ್ ಹಾಕ್ಕೋಬೇಕು, ಜಾಯಿನ್ ಮಾಡ್ಕೋಬೇಕು. ಫಸ್ಟ್ ಲೈನು ಸೆಕೆಂಡ್ ಲೈನು ಜಾಯಿನ್ ಮಾಡ್ಕೊಂಡು ಇವಾಗ ಒಂದು ಬಾಕ್ಸ್ ಆಯಿತು. ಇವಾಗ ನಾನು ನೆಕ್ ವಿಡ್ತ್ ಬಂದು 2.5 ತೊಗೊತಾ ಇದ್ದೀನಿ. ಹಾಗೆ ಇಲ್ಲಿ ಶೋಲ್ಡರ್ ಕ್ರಾಸ್ ಆಗಿ ಬಂದರೆ ನೀಟಾಗಿ ಶೇಪ್, ಶೋಲ್ಡರ್ ಬಿದೋಗದೆ ಇರಬಾರ್ದು ಅಂತಂದ್ಬಿಟ್ಟು ಶೇಪ್ಗೋಸ್ಕರ ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡ್ಕೊಂಡು ಲೆಂತ್ ಸ್ಲ್ಯಾಂಟ್ ಲೈನ್ ಹಾಕೊತಾ ಇದ್ದೀನಿ. 2.5 ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇವಾಗ ನಾನು ಫ್ರಂಟ್ ನೆಕ್ ವಿಡ್ತ್ ಬಂದ್ಬಿಟ್ಟು 7.5 ತೊಗೊತಾ ಇದ್ದೀನಿ. ಇಲ್ಲಿ 7.5 ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ವಿಡ್ತ್ ಬಂದು 2.5 ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಮತ್ತೆ ಅದೇ ಥರನೇ ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಲೈನ್ಸ್ನ ಜಾಯಿನ್ ಮಾಡ್ಕೋಬೇಕು. ಇವಾಗ ನಮಗೆ ನೆಕ್ ರೆಡಿ ಆಯಿತು. ಅದು 1.5 ಎಕ್ಸ್ಟ್ರಾ ತೊಗೊಂಡಿದ್ದಲ್ಲ, ಅಲ್ಲಿ ನಾನು ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ ಕಂಟಿನ್ಯೂ ಆಗಿ ಮಾರ್ಕ್ ಮಾಡಿದ್ದೀನಿ ಅಷ್ಟೇ, ಕನ್ಫ್ಯೂಸ್ ಆಗಬೇಡಿ. ಚೆಸ್ಟ್ ವಿಡ್ತ್ ಬಂದಿಲ್ಲಿ 11.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಕೆಳಗಡೆ ವಿಸ್ಟ್ ಕಡೆ ಹತ್ರನೂ 11.5 ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1.5 ಬಿಟ್ಟು 11.5 ಮಾರ್ಕ್ ಮಾಡ್ಕೋಬೇಕು. 1.5ನ ಕೌಂಟ್ ಮಾಡ್ಕೋಬೇಡಿ, ಅದನ್ನು ಬಿಟ್ಟು 11.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಲೈನ್ನ ಜಾಯಿನ್ ಮಾಡ್ಕೋಬೇಕು. 11.5 ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಲೈನ್ಸ್ನ ಇವಾಗ ಜಾಯಿನ್ ಮಾಡ್ಕೊಬೇಕು. ಇವಾಗ ಇಷ್ಟು ರೆಡಿ ಆಯ್ತಲ್ವ. ನೆಕ್ಸ್ಟ್ ಬಂದು ಆರ್ಮ್ ಹೋಲ್ನ ರೆಡಿ ಮಾಡ್ಕೋಬೇಕು. ಆರ್ಮ್ ಹೋಲ್ಗೆ ಬಂದು ನಾನಿಲ್ಲಿ ಫ್ರಂಟ್ಗೆ 1 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ವಿಡ್ತು ಮತ್ತು ಲೆಂತು 1 ಇಂಚ್ ಮಾರ್ಕ್ ಮಾಡಿಕೊಂಡು ಈ ಕಡೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆರ್ಮ್ ಹೋಲ್ ಸೈಡು, ಅಲ್ಲಿ ಬಂದು ನಾನಿಲ್ಲಿ 3/4 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಮ್ಮ ಆರ್ಮ್ ಹೋಲ್ ಶೇಪ್ ನೀಟಾಗಿ ಬರೋದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ತರಹ ರಿಂಕಲ್ಸ್ ಎಲ್ಲ ಬರೋದಿಲ್ಲ. ಆರ್ಮ್ ಹೋಲ್ ಶೇಪ್ ಕೂಡ ನೀಟಾಗಿ ಬರುತ್ತೆ. ನೋಡಿ, ಥರ ಕರ್ವ್ ಆಗಿ ತಗೋಬೇಕು. 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಇವಾಗ ನೆಕ್ ಕೂಡ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ನೆಕ್ಗೆ ಜಸ್ಟ್ 2.5 ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಂದ ಅಲ್ಲಿಗೆ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಷ್ಟು ಬಾಡಿ ಶೇಪ್ ಎಲ್ಲ ರೆಡಿ ಆಯಿತು. ಇವಾಗ ಬೆಲ್ಟ್ಗೆ ಮಾರ್ಕ್ ಮಾಡ್ಕೊಳ್ಳೋ ಬನ್ನಿ ಫ್ರೆಂಡ್ಸ್. ಇದು ವೇಸ್ಟ್ ಕೆಳಗಡೆಯಿಂದ 3.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆಗೆ. ಹಾಗೆ ನಮ್ಮ ರೈಟ್ ಸೈಡ್ ಕೂಡ 2.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೈಡ್ ಜಾಯಿನ್ ಮಾಡ್ತೀವಲ್ಲ ಆ ಕಡೆ ಈ ಥರ ಕರ್ವಿಂಗ್ ಸ್ಕೇಲ್ ಸಹಾಯದಿಂದ 3.5 ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿ ಕರ್ವಿಂಗ್ ಸೈಡ್ ಬರಬೇಕು. ಹಾಗೆ ಈ ಕಡೆ ಸ್ಟ್ರೈಟ್ ಆಗಿರಬೇಕು ಸ್ಕೇಲು. ಈ ಥರ ಕರ್ವ್ ಸ್ಕೇಲ್ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಈ ಥರ ಸ್ವಲ್ಪ ಕರ್ವ್ ಆಗಿ ತೊಗೊಂಡು ಬೆಲ್ಟ್ಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ, ಜಸ್ಟ್ ನಾನು ನಿಮಗೆ ಗೊತ್ತಾಗಲಿ ಅಂತ 1.5 ಹತ್ರ ಸುಮ್ಮನೆ ಹಂಗೆ ಶೇಪ್ ಹಾಕ್ತಾ ಇದ್ದೀನಿ ಅಷ್ಟೇ. ಅದು ವೇಸ್ಟ್ ಆ್ಯಕ್ಚುಲಿ. ನಾನು ಆಮೇಲೆ ಹಂಗೆ ಮಾರ್ಕ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಕಟ್ಟಿಂಗ್ ಮಾಡಬೇಕಂದ್ರೆ.
ಇವಾಗ ಬೆಲ್ಟ್ ಮಾರ್ಕ್ ಮಾಡ್ಕೊಂಡು 3.5 ಅಲ್ಲಿಂದ ಮೇಲ್ಗಡೆ 2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನಾವಿಲ್ಲಿ ಡಾಟ್ಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಹಾಗೆ 3.5 ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದನೇ ಮತ್ತೆ 3.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಬೆಲ್ಟ್ ಹತ್ರ. ಮತ್ತು ಈ ಕಡೆ ನಾವು ಸೈಡ್ ಜಾಯಿನ್ ಮಾಡ್ತೀವಲ್ಲ ಅಲ್ಲಿ ಬಂದು ನಾನು 2 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಒಟ್ಟು ಇವಾಗ 3 ಡಾಟ್ ಆಯಿತು, ಟೋಟಲ್ 4 ಡಾಟ್ ಬರುತ್ತೆ. ಇವಾಗ 3.5 ಮಾರ್ಕ್ ಮಾಡಿದ್ನಲ್ಲ ಅಲ್ಲಿ ಡಾಟ್ ಲೆಂತ್ ಬಂದ್ಬಿಟ್ಟು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಹಿಡಿಯೋದಕ್ಕೋಸ್ಕರ ಮುಕ್ಕಾಲು ಇಂಚು ಆ ಕಡೆ ಈ ಕಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಲೈನ್ಸ್ನೆಲ್ಲ ಜಾಯಿನ್ ಮಾಡ್ತಿದ್ದೀನಿ. ನೋಡಿ ಇವಾಗ ಇದು ದೊಡ್ಡ ಡಾಟು, ಮೇನ್ ಡಾಟ್ ಇದು. ಇವಾಗ ಆ ಡಾಟ್ 2 ಇಂಚ್ ಮಾರ್ಕ್ ಮಾಡಿದರೆ ಆ 2 ಇಂಚಿಂದ ಮೇಲ್ಗಡೆ 3/4 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಪಾಯಿಂಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇವಾಗ ನಾವು ಮಾರ್ಕ್ ಮಾಡ್ಕೊಂಡಿದ್ದೆ 2 ಇಂಚಸ್ಗೆ ನೆಕ್ ಹತ್ರ ಮತ್ತೆ ಈ ಕಡೆ ಸೈಡ್ ಜಾಯಿನ್ ಹತ್ರ ಅಲ್ಲಿ ಇವಾಗ ಲೈನ್ಸ್ನ ಜಾಯಿನ್ ಮಾಡ್ಕೋಬೇಕು ಆ ಡಾಟಿಂದ ಡಾಟ್ಸ್ಗೆ. ಇವಾಗ ಟೋಟಲ್ 3 ಡಾಟ್ ಐತಲ್ಲ, ಇವಾಗ 4ನೇ ಡಾಟ್ ಬಂದು ಆರ್ಮ್ ಹೋಲ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಂದ 2 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಆ ಡಾಟ್ನು 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಆ ಡಾಟ್ನ ಇವಾಗ ಜಾಯಿನ್ ಮಾಡ್ಕೋಬೇಕು. ಟೋಟಲ್ 4 ಡಾಟ್ ಆಯಿತು. ಅದು ಮೇಯ್ನ್ ನಾನು 3/4 ಇಂಚಿಗೆ ಕೊಟ್ಟಿರೋದು ಏನಕ್ಕೆ ಅಂದರೆ ಡಾಟ್ಸ್ ಟಕ್ಸ್ ಹಿಡಿದಾಗ ನಮಗೆ ನೀಟಾಗಿ ಶೇಪ್ ನೀಟಾಗಿ ಬರೋದಕ್ಕೋಸ್ಕರ. ಇವಾಗ ಆ ಪಾಯಿಂಟಿಂದನೇ 1.5 ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ ಕಡೆಗೆ ಮಾತ್ರ 1.5 ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಸೈಡ್ ಜಾಯಿನ್ ಮಾಡೋ ಕಡೆ 2 ಇಂಚಸ್ಸು ಮತ್ತು ಈ ಕಡೆ 2 ಇಂಚಸ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಡಾಟಿಂದ. ನೋಡಿ 2 ಇಂಚಸ್ಸು ನೆಕ್ ಹತ್ರ 1.5 3/4 ಇಂಚ್ಗೆ ಗ್ಯಾಪ್ ಇಲ್ಲಿರುತ್ತೆ ಮೇನ್ ಡಾಟಿಂದ. ಇವಾಗ ನಾವು ನೆಕ್ಕಿಂದ 1.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ ಅಲ್ಲಿಗೆ ಈ ಥರ ಸ್ಲ್ಯಾಂಟ್ ಲೈನ್ ಹಾಕಬೇಕು. ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದಾಗ ನಮಗೆ ಸ್ವಲ್ಪ ಕ್ರಾಸ್ ಆಗುತ್ತಲ್ವ, ಆ ಥರ ಪ್ರಾಬ್ಲಮ್ ಫೇಸ್ ಆಗಬಾರ್ದು ಅಂದ್ಬಿಟ್ಟು ಮೊದಲೇ ನಾನು ಈ ಥರ ಸೈಡಲ್ಲಿ 1.5 ಎಕ್ಸ್ಟ್ರಾ ಕೊಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಯಾವ ಥರ ಮಾರ್ಕ್ ಮಾಡಿದ್ದೀನಿ ಅದೇ ಲೈನ್ ಮೇಲೆ ನಾನು ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾಸ್ ಏನು ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ, ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಕಟ್ ಮಾಡ್ಕೋಬೇಕು. ಇವಾಗ ಈ ಡಾಟ್ಸ್ ಮೆಜರ್ಮೆಂಟ್ ಎಲ್ಲ ಪಕ್ಕಾ ಮೆಜರ್ಮೆಂಟು ಫ್ರೆಂಡ್ಸ್. ಈ ಡಾಟ್ ಮೆಜರ್ಮೆಂಟ್ನ ನೀವು ಫಾಲೋ ಮಾಡಿ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ವೀಡಿಯೋಸಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನೆಕ್ ಹತ್ರ ನಾನು 1.5 ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ ಅದನ್ನು ಸ್ಲ್ಯಾಂಟ್ ಮಾರ್ಕ್ ಮಾಡಿದ್ನಲ್ಲ ಅಷ್ಟೇ ನಾನು ಕಟ್ಟಿಂಗ್ ಮಾಡ್ಕೊತೀನಿ ಅಷ್ಟೇ. ನೋಡಿ ಅಲ್ಲಿ ನೆಕ್ ಹತ್ರ ಹೋಗ್ತಿದ್ದಂಗೆ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಸ್ಲ್ಯಾಂಟ್ ಲೈನ್ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಗೆ ಇವಾಗ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಡೈರೆಕ್ಟ್ ಪೇಪರ್ ಆದರೆ ನಿಮಗೆ ಈಸಿ ಆಗೋದ್ರಿಂದ ಪೇಪರ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಬೆಲ್ಟ್ ಪಟ್ಟಿನ ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು. ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಕಂಟಿನ್ಯೂಸ್ ಆಗಿ ನೋಡಿ, ಅವಾಗೆ ನಿಮಗೆ ಅರ್ಥ ಆಗೋದು ಫ್ರೆಂಡ್ಸ್. ಇವಾಗ ನೋಡಿ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ 1.5 ಮಾರ್ಕ್ ಮಾಡಿದ್ನಲ್ಲ ಅದು ಇಂಟು ಹಾಕ್ಕೊಂಡು ಅದನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ, ಅದು ವೇಸ್ಟ್ ಅಷ್ಟೇ. ಇವಾಗ ಬೆಲ್ಟ್ ಪಟ್ಟಿ ಫ್ರಂಟ್ ಭಾಗ ರೆಡಿ ಆಯಿತು ಅಲ್ವಾ. ಇವಾಗ ನಾನಿಲ್ಲಿ ಡಾಟ್ಸ್ಗಳನ್ನ ಇಕ್ಕಿದ್ದೀನಲ್ಲ ಅಲ್ಲಿ ಇವಾಗ ನಾನು ನಾಚ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೆಕ್ ಹತ್ರ ಸ್ವಲ್ಪ ಕಂಟಿನ್ಯೂ ಮಾಡಿಕೊಂಡು ಡಾಟ್ನ ಅಲ್ಲಿ ನಾಚ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಲೈನಿಂಗ್ ಕಟ್ ಮಾಡಬೇಕಾದ್ರೆ ನಾಚ್ ಹಾಕ್ಕೊಂಡಿರ್ತೀವಲ್ಲ ಅದನ್ನ ಕಟ್ ಮಾಡ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿಯಾಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ಇವಾಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು ನಮ್ಗೆ. ಇವಾಗ ನೆಕ್ಸ್ಟ್ ಬಂದು ಬ್ಯಾಕ್ ಯಾವ ಥರ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಬ್ಯಾಕ್ಗೆ ಬಂದು ನಾನು ಕ್ಲೋಸಿಂಗ್ ಪೇಪರ್ ತೊಗೊಂಡಿದ್ದೀನಿ, ನೆಕ್ ಹತ್ರ ಕ್ಲೋಸ್ ಆಗಿರಬೇಕು. ಬ್ಯಾಕ್ ಪೀಸ್ ಲೆಂತ್ ಬಂದುಬಿಟ್ಟು 15.5 ತೊಗೊತಾ ಇದ್ದೀನಿ. ನೀವು ಅಂದ್ಕೊಂಡಿರಬೇಕು ಫ್ರಂಟ್ ಪೀಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆಲ್ಲ 16.5, ಇಲ್ಲಿ 15.5 ಸಾಕು. ಫ್ರಂಟಿಗೆ ಏನಕ್ಕೆ ಬೆಲ್ಟ್ ಕೂಡ ಅಟ್ಯಾಚ್ ಆಗಿ ಬರುತ್ತಲ್ವ, ಅದಕ್ಕೆ ನಾನು ಅಲ್ಲಿ 16.5 ತೊಗೊಂಡಿದ್ದೆ. ಇವಾಗ ಲೆಂತ್ ಬಂದು 15.5 ಮಾರ್ಕ್ ಮಾಡಿಕೊಂಡು ಲೈನ್ಸ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ
ಸೇಮ್ ಮೆಜರ್ಮೆಂಟೇ ಫ್ರೆಂಡ್ಸ್, ಆದರೆ ಫ್ರಂಟ್ ಪೀಸ್ಗೆ 1 ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಅಷ್ಟೇ. ಇವಾಗ ಲೈನ್ಸ್ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಹಾಮ್ ಹೋಲು ಮಾಮೂಲಿ 5.5 ತಗೊಂಡಿದ್ದೀನಿ. ಇಲ್ಲಿ ಆ ಲೈನ್ಸ್ ಕೂಡ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫ್ರಂಟ್ಗೆ ಬಂದ್ಬಿಟ್ಟು ನಾವು 1.5 ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ಒಂದ್ಸತಿ ನೆಕ್ಕು ಬ್ರಾಡ್ ಇರಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಬ್ರಾಡ್ನೆಸ್ಗೆ. ನೆಕ್ ಸೈಡು 1/2 ಇಂಚ್ ಎಕ್ಸ್ಟ್ರಾ. ಇವಾಗ ಆ ಲೈನ್ ಕೂಡ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಈ 1/2 ಇಂಚ್ ಬಿಟ್ಟು ನಾವಿಲ್ಲಿ 5.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದನ್ನು ಜಾಯಿನ್ ಮಾಡ್ಕೋಬೇಡಿ, ಅದು ಎಕ್ಸ್ಟ್ರಾ ಪರ್ಪಸ್ ಅಷ್ಟೇ. 5.25 ಮಾರ್ಕ್ ಮಾಡಿಕೊಂಡು ಲೈನ್ಸ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರಂಟ್ ಪೀಸ್ ಎಲ್ಲ ಯಾವ ಥರ ಮಾರ್ಕ್ ಮಾಡ್ಕೊಂಡ್ವಿ, ಇದನ್ನು ಕೂಡ ಅದೇ ಥರನೇ ಮಾರ್ಕಿಂಗ್ ಅಷ್ಟೇ ಫ್ರೆಂಡ್ಸ್, ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ಇದು 1/2 ಇಂಚ್ ಬಿಟ್ಟು ನೆಕ್ಗೆ ವಿಡ್ತ್ ಬಂದ್ಬಿಟ್ಟು ನಾನು 2.5 ತೊಗೊತಾ ಇದ್ದೀನಿ. ಮತ್ತು ಇಲ್ಲಿ 1/2 ಇಂಚ್ ಶೋಲ್ಡ್ರ್ ಸೈಡ್ ಬಂದು 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಲ್ಯಾಂಟ್ ಲೈನ್ ಹಾಕ್ಕೋಬೇಕು. ಯಾಕಂದರೆ ಶೋಲ್ಡರ್ ಒಂದೊಂದ್ಸತಿ ಬಿದೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಶೋಲ್ಡ್ರ್ ಜಾರುತ್ತೆ ಅಂತ. ಈ ಥರ ನಾವು ಮಾರ್ಕಿಂಗ್ ಮಾಡ್ಕೊಂಡಾಗ ಶೋಲ್ಡ್ರು ಯಾವುದೇ ತರಹ ಜಾರೋದೆಲ್ಲ ಇರೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಅಲ್ಲಿ ನೆಕ್ಲೈನ್ ಬಂದು ನಾನಿಲ್ಲಿ 10 ತೊಗೊತಾ ಇದ್ದೀನಿ. 11 ಕೂಡ ತೊಗೋಬೋದು, ಜಾಸ್ತಿ ಬ್ರಾಡ್ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ 10 ತೊಗೊತಾ ಇದ್ದೀನಿ. ಮತ್ತೆ 2.5 ಮಾರ್ಕ್ ಮಾಡಿಕೊಂಡು ಲೈನ್ಸ್ನ ಜಾಯಿನ್ ಮಾಡ್ಕೋಬೇಕು. ಮೇಲಿಂದ ಅಲ್ಲಿ 10ಗೆ ಲೈನ್ ಜಾಯಿನ್ ಮಾಡ್ಕೊಂಡು ಇಲ್ಲಿ 2.5 ಲೈನ್ ಮಾರ್ಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಅಲ್ಲಿ. ಹಾಗೆ ಇಲ್ಲಿ ಹಾಮ್ ಹೋಲ್ ಬಂದ್ಬಿಟ್ಟು ಫ್ರಂಟ್ಗೆ 1 ಇಂಚ್ ತೊಗೊಂಡ್ವಲ್ಲ, ಬ್ಯಾಕ್ಗೆ ಬಂದಿಲ್ಲಿ ನಾನು 2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ವಿಡ್ತ್ ಮತ್ತು ಲೆಂತ್. ಇವಾಗ ಇಷ್ಟು ಆದಮೇಲೆ ಫ್ರೆಂಡ್ಸ್ ನಾವಿಲ್ಲಿ ಚೆಸ್ಟ್ ವೇಸ್ಟ್ ಬಂದ್ಬಿಟ್ಟು ಅದ್ರಲ್ಲಿ ಎಷ್ಟು ತೊಗೊಂಡಿದ್ವಿ 11.5, ಇದರಲ್ಲೂ ಅಷ್ಟೇ 11.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚನ್ನ ತಗೋಬಾರ್ದು ಕೌಂಟ್ಗೆ, 1/2 ಇಂಚ್ ಬಿಟ್ಟು 11.5 ಮಾರ್ಕ್ ಮಾಡ್ಕೋಬೇಕು. ಎರಡೇ ವೆಸ್ಟ್ ಸೈಡ್ ಅಷ್ಟೇ 11.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ, 1/2 ಇಂಚ್ ಮಾರ್ಕ್ ಬಿಟ್ಟು. ಯಾಕೆ ತುಂಬ ಸತಿ ಹೇಳ್ತಾ ಇದ್ದಾನೆ, ಕನ್ಫ್ಯೂಸ್ ಆಗಬಾರ್ದಲ್ವಾ, ಅದಕ್ಕೋಸ್ಕರನೇ. ಇವಾಗ ಈ ಲೈನ್ಸ್ ಕೂಡ ಜಾಯಿನ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲೂ ಕೂಡ 1/4 ಇಂಚ್ ಮಾರ್ಕ್ ಮಾಡಿಕೊಂಡು ನಾವು ಸೈಡ್ ಜಾಯಿನ್ ಮಾಡ್ತೀವಲ್ಲ ಆ ಕಡೆ 1/4 ಇಂಚ್ ಮಾರ್ಕ್ ಮಾಡಿಕೊಂಡೆ. ಮತ್ತೆ ಕೆಳಗಡೆ ಬಂದು ಟಕ್ಸ್ಗೆ ಇಲ್ಲಿ ನಾನು 3.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ, 1/2 ಇಂಚ್ ಬಿಟ್ಟು. ಮತ್ತು ಲೆಂತ್ಗೆ ಬಂದು 4 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ವಿಡ್ತ್ 3.5, ಲೆಂತ್ 4 ಇಂಚು. ಹಾಗೆ ಟಕ್ಸ್ ಹಿಡಿಯೋದಕ್ಕೋಸ್ಕರ ಇಲ್ಲಿ ನಾನಿಲ್ಲಿ 1/2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ಮೊದಲೇ ಈ ಥರ ಪೇಪರಲ್ಲಿ ಮಾರ್ಕಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಕ್ಲಾತ್ ಕಟ್ಟಿಂಗ್ ಮಾಡಬೇಕಂದ್ರೆ. ಇವಾಗ ಇಷ್ಟು ಆದಮೇಲೆ ಫ್ರೆಂಡ್ಸ್ ಇವಾಗ ನೆಕ್ಗೆ ಶೇಪ್ ಹಾಕಿ ಹಾಗೆ ಹಾಮ್ ಹೋಲ್ ರೆಡಿ ಆಗಿಬಿಟ್ರೆ ಆಗೋಯ್ತು. ಇಲ್ಲಿ ನಾನು ಹಾಮ್ ಹೋಲ್ ಶೇಪ್ಗೆ 1 ಇಂಚ್ ಮಾರ್ಕ್ ಮಾಡಿಕೊಂಡು ಮತ್ತೆ 1 ಇಂಚಿಂದ ವಿಡ್ತ್ಗೆ 1/2 ಇಂಚ್ ಹೊರಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ಗೆ ಶೇಪ್ ಬರೋದಕ್ಕೋಸ್ಕರ ಆಮ್ ಹೋಲು ನೋಡಿ 1/4 ಇಂಚಿಂದ 2 ಇಂಚ್ಗೆ ಜಾಯಿನ್ ಮಾಡಿದೆ. ಮತ್ತೆ ಇಲ್ಲಿ 1 ಇಂಚಿಂದ 1/2 ಇಂಚ್ ತೊಗೊಂಡಿದ್ದೀವಲ್ಲ ಅಲ್ಲಿ ಜಾಯಿನ್ ಮಾಡ್ಕೊಂಡು ಮತ್ತೆ 2 ಇಂಚ್ ಹತ್ರ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟು ಫ್ರೆಂಡ್ಸ್, ನೀವು ಕೂಡ ಈ ಶೇಪ್ನ ಟ್ರೈ ಮಾಡಿ, ನಿಮಗೆ ಪಕ್ಕಾ ನೀಟಾಗಿ ಬರುತ್ತೆ ಸೆಮಿ ಕಟೋರಿ ಬ್ಲೌಸು. ಹಾಗೆ ಇಲ್ಲಿ ನೆಕ್ ಶೇಪ್ ಹಾಕೊತಾ ಇದ್ದೀನಿ, 1/2 ಇಂಚ್ನ ಜಾಯಿನ್ ಮಾಡ್ಕೊಬೇಕು. ಇವಾಗ ಅಷ್ಟೇ ಫ್ರೆಂಡ್ಸ್, ನಾವು ಇವಾಗ ಆ ಲೈನ್ಸ್ಗಳ ಮೇಲೆ ಕಟ್ಟಿಂಗ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಇವಾಗ ನೋಡಿ ನೆಕ್ಕಿಂಗ್ ಕಟ್ ಮಾಡಬೇಕಾದ್ರೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿವಲ್ಲ ಅದನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾಚ್ ಹಾಕೊತಾ ಇದ್ದೀನಿ ನಾನು ಟಕ್ಸಿಡೋ ಕಡೆ. ಇವಾಗ ಬ್ಯಾಕ್ ಪೀಸ್ ರೆಡಿ ಆಯಿತು. ನೆಕ್ಸ್ಟ್ ಸ್ಲೀವ್ ಕಟ್ಟಿಂಗ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಸ್ಲೀವ್ಗೆ ಬಂದು ನಾನು ಲೆಫ್ಟ್ ಸೈಡ್ ಬಂದು ಕ್ಲೋಸಲ್ಲಿದೆ ಪೇಪರು,
ಅದು ಬಂದು ಸ್ಲೀವ್ ಲೆಂತ್ಗೋಸ್ಕರ. ನಾನಿಲ್ಲಿ ನನ್ನ ಸ್ಲೀವ್ ಲೆಂತ್ ಬಂದಿಲ್ಲಿ 5 ಇಂಚ್ ತಗೊತಾ ಇದ್ದೀನಿ. 5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾಯ್ತು. ಇವಾಗ ನಾನಿಲ್ಲಿ ನಮ್ಮ ಚೆಸ್ಟ್ ಎಷ್ಟಿರುತ್ತೆ ಅದನ್ನು 4 ಪಾರ್ಟ್ ಮಾಡ್ಕೊಳ್ಳಿ. 9 ಬರುತ್ತೆ, ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. 9.5 ಬರುತ್ತೆ. ಇದು ಬಂದು ಎಲ್ ಸೈಜ್. ಸಾರಿ ಫ್ರೆಂಡ್, ಮೊದಲೇ ಹೇಳಬೇಕಾಗಿತ್ತು, ಇದು ಎಲ್ ಸೈಜ್ದು. ಇವಾಗ ಇಲ್ಲಿ ಕೆಳಗಡೆ 5 ಇಂಚ್ ಮಾರ್ಕ್ ಮಾಡಿಕೊಂಡು ಲೈನ್ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಬಾಕ್ಸ್ ಹಾಕೋಬೇಕು. ಸ್ಲೀವ್ ಲೆಂತ್ 5, ಹಾಗೆ ಆರ್ಮ್ ಹೋಲ್ಗೆ ಬಂದು ನಾನಿಲ್ಲಿ ಸ್ಲೀವ್ ಶೇಪ್ ಹಾಕೋದಕ್ಕೆ 9.5 ತಗೊಂಡಿದ್ದೀನಿ. ಇಲ್ಲಿ ಸ್ಲ್ಯಾಂಟ್ ಲೈನ್ಗೋಸ್ಕರ 1 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಇಲ್ಲಿ ಡೌನಲ್ಲಿ ಬಂದು ಶೇಪ್ಗೋಸ್ಕರ ಇಲ್ಲಿ ನಾನು 34, 35, 36ಗೆ ಇಲ್ಲಿ 3/4ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 3/4 ಮಾರ್ಕ್ ಮಾಡ್ಕೊಂಡಲ್ಲಿ ಅಲ್ಲಿಂದ ನಾವು ಸ್ಟ್ರೈಟಾಗಿ 1.5ಗೆ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟ್ ಲೈನ್ ನೋಡಿದ್ರೆ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಹಾಗೆ ಈ ಕಡೆ ಎಡ್ಜ್ ಇದೆಯಲ್ಲ, ನಮ್ಮ ಸ್ಲೀವ್ ಲೆಂತ್ ಎಡ್ಜು ಸ್ಟಾರ್ಟಿಂಗು, ಅಲ್ಲಿಂದ ಇಲ್ಲಿಗೆ ಸ್ಲ್ಯಾಂಟ್ ಲೈನ್ ಹಾಕೋಬೇಕು 3/4ಗೆ ಮಾರ್ಕ್ ಮಾಡ್ಕೊಂಡಿರೋ ಕಡೆ. ಇವಾಗ ಇದು ಇಷ್ಟು ಕಟ್ ಮಾಡ್ಕೊಂಬೇಡ ಫಸ್ಟು, ಯಾಕಂದರೆ ಶೀಟ್ ದೊಡ್ಡದಾಗಿದೆಯಲ್ಲ ಅದಕ್ಕೇನೆ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಒಂದು 2-3 ಬ್ಲೌಸು ವೆರೈಟಿದು. ಇದು ಬಂದು ಸೆಮಿ ಕಟೋರಿ, ಹಾಫ್ ಕಟೋರಿ, ಮದ್ರಾಸ್ ಕಟೋರಿ ಆದಮೇಲೆ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಅಂತ ಒಂದು ಕ್ಲಾಸ್ ತೊಗೋತೀನಿ ನಾನು ಬ್ಲೌಸಸ್ನೇ. ಇವಾಗ ನೋಡಿ, ಕಟಿಂಗ್ ಆದಮೇಲೆ ಇಲ್ಲಿ ಫಸ್ಟು ಒಂದು ಹಾಫ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇದು ತುಂಬಾ ಈಸಿ ಮೆಥಡ್ ಫ್ರೆಂಡ್ಸ್, ನಾನು ಹೇಳ್ಕೊಡ್ತಾ ಇದ್ದೆ. ಸ್ಲೀವ್ ಮಾರ್ಕ್ ಇಲ್ಲಿ ನೋಡಿ, ಒಂದು ಫೋಲ್ಡ್ ಮಾಡಿಕೊಂಡೆ ನಾನಿಲ್ಲಿ, ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಶೀಟ್ನ ಪ್ರೆಸ್ ಮಾಡ್ಕೊಳ್ಳಿ, ಈ ಥರ ಲೈನ್ಸ್ ಕಾಣಿಸೋ ಥರ. ಇವಾಗ ನೋಡಿ, ಅಲ್ಲಿ ಲೈನ್ಸ್ ಕಾಣಿಸ್ತಿದೆಯಲ್ಲ, ಇವಾಗ ಕೆಳಗಡೆ ಲೈನ್ಸಿಂದ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಮೇಲ್ಗಡೆ 1.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಶೇಪ್ಗೋಸ್ಕರ ಸ್ಲೀವ್ಗೆ. ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಪಾಯಿಂಟ್ಸ್ಗಳು ಇಕ್ಕಿದೀವಲ್ಲ ಕೆಳಗಡೆ ಲೈನ್ಸಿಂದ, ಅಲ್ಲಿಂದ ಇವಾಗ 1.5 ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಕಡೆಗೆ 1/2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಅದು ಆಪೋಸಿಟ್ ಸೈಡ್ಗೆ 1/2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಸೆಕೆಂಡ್ ಲೈನಲ್ಲಿರೋದು. ಇವಾಗ ಇದನ್ನು ಜಾಯಿನ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಯಾವ ಥರ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನೋಡಿ, ಇವಾಗ 1.5 ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಈ ಥರ ಸ್ಟಾರ್ಟಿಂಗ್ ವಿ ಶೇಪ್ಗೆ ಬರುತ್ತೆ. ಇವಾಗ ಈ ಮಾರ್ಕಿಂದ ಹೊರಗಡೆ ಮಾರ್ಕ್ ಮಾಡಿದ್ವಲ್ಲ ಆ ಮಾರ್ಕ್ಗೆ ಜಾಯಿನ್ ಆಗಬೇಕು. ಮತ್ತೆ ಮೇಲ್ಗಡೆ 1.5 ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಎಂಡ್ ಆಗಬೇಕು. ಈ ಕಡೆ ಹೊರಗಡೆ ಮಾರ್ಕ್ ಮಾಡ್ಕೊಂಡಿದ್ದು ಈ ಥರ ಮಾರ್ಕ್ ಮಾಡ್ಕೊಂಡು ನೀಟಾಗಿ ನೋಡಿ ಶೇಪ್ ಬಂತು ಇವಾಗ ಸ್ಲೀವ್ ಶೇಪು. ಇವಾಗ ಇಲ್ಲಿ ಸೈಡಲ್ಲಿ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಸ್ಲ್ಯಾಂಟ್ ಲೈನ್ ಹಾಕೋಬೇಕು. ಇವಾಗ ಸ್ಲೀವ್ ಮಾರ್ಕಿಂಗ್ ಮುಗೀತು ಫ್ರೆಂಡ್ಸ್. ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಮೊದಲಿಗೆ ಬಂದು ಹೊರಗಡೆ ಲೈನ್ ಇದೆಯಲ್ಲ ಆ ಲೈನ್ನ ಕಟ್ ಮಾಡ್ಕೋಬೇಕು. ಇವಾಗ ಸ್ಲ್ಯಾಂಟಾಗಿ ಮಾರ್ಕ್ ಮಾಡಿದ್ದೀವಲ್ಲ 1 ಇಂಚ್ಗೆ, ಅಲ್ಲಿ ಕಟಿಂಗ್ ಮಾಡಿದ್ರೆ ಮತ್ತೆ ಸೆಂಟ್ರಿಗೆ ನಾಚ್ ಹಾಕೊಳ್ಳಿ ಸೆಂಟರ್ ಸ್ಲೀವ್ಗೆ. ಇವಾಗ ಓಪನ್ ಮಾಡಿಕೊಂಡು ಸೆಕೆಂಡ್ ಲೈನ್ ಇದೆಯಲ್ಲ ಸೆಕೆಂಡ್ ಲೈನ್ ಕೂಡ ಕಟ್ ಮಾಡ್ಕೋಬೇಕು. ತುಂಬಾ ಈಸಿ ಫ್ರೆಂಡ್ಸ್. ಈ ಥರ ಮಾರ್ಕಿಂಗಲ್ಲಿ ನಮಗೆ ಯಾವುದೇ ಥರ ರಿಂಕಲ್ಸ್ ಬರಲ್ಲ ಸ್ಲೀವ್ಗೆ, ಮತ್ತು ಆರ್ಮ್ ಹೋಲ್ಗೂ ಕೂಡ ನೀಟಾಗಿ ಕವರ್ ಆಗುತ್ತೆ. ಇದು ಬಂದು ಥರ್ಡ್ ಮಾರ್ಕಿಂಗ್. ಸೆಕೆಂಡ್ ಮಾರ್ಕಿಂಗ್ ಆಯ್ತಲ್ಲ, ಇವಾಗ ಥರ್ಡ್ ಮಾರ್ಕಿಂಗು. ಸೆಕೆಂಡ್ ಲೈನ್ ಮಾರ್ಕಿಂಗಿಂದ 1 ಇಂಚ್ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಮಧ್ಯೆ ಅಲ್ಲಿ 1/4 ಇಂಚ್ ಮಾರ್ಕ್ ಮಾಡಿಕೊಂಡು ಜಸ್ಟ್ ಸ್ಲೀವ್ ಶೇಪ್ ಹಾಕೋಬೇಕು. ನೋಡಿ, ಈ ಥರ ಕರ್ವ್ ಇದೆಯಲ್ಲ ಅಲ್ಲಿ ತನಕ ಹೋಗಿ ತುಂಬಾ ದೊಡ್ಡದಾಗಿ ಎಳ್ಕೊಳಕ್ಕೆ ಹೋಗ್ಬಿಡಿ ಮಾರ್ಕು. ಅಷ್ಟೇ, ಇವಾಗ ಕಟಿಂಗ್ ಮಾಡ್ಕೊಂಡ್ಬಿಡ್ಬೇಕು.
ಇವಾಗ ಫ್ರಂಟ್ಗೆ ನಾಚ್ ಹಾಕೊಂಡ್ಬಿಡ್ಬೇಕು. ಆಗ ನಮಗೆ ನೀಟಾಗಿ ಜಾಯಿನ್ ಮಾಡ್ಬೇಕಾದ್ರೆ ಫ್ರಂಟ್ ಪಾರ್ಟ್ ಸಿಗುತ್ತೆ ನೀಟಾಗಿ. ಅಷ್ಟೇ ಫ್ರೆಂಡ್ಸ್, ಇವಾಗ ಪೇಪರ್ ಕಟಿಂಗ್ ಆಯಿತು. ಇದನ್ನು ಬಂದು ಬಟ್ಟೆ ಮೇಲೆ ಅಟ್ಯಾಚ್ ಮಾಡಿ ಯಾವ ಥರ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಮೊದಲಿಗೆ ನಾನು ಮೈನ್ ಕ್ಲಾತ್ ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ತಿಲ್ಲ, ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ಮೇಲೆ ಕಟ್ ಮಾಡ್ತೀನಿ ಫಸ್ಟು. 1 ಮೀಟ್ರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಬನ್ನಿ ಈಗ ಲೈನಿಂಗ್ ಮೇಲೆ ಯಾವ ಥರ ಅರೇಂಜ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ನೋಡಿ, ಇವಾಗ ಕ್ಲೋಸಿಂಗ್ ಕಡೆಗೆ ಬಂದು ಬ್ಯಾಕ್ ಪೀಸ್ನ ಸ್ಟ್ರೈಟಾಗಿ ಇಟ್ಟಿದ್ದೀನಿ. ಹಾಗೆ ಅದರ ರೈಟ್ ಸೈಡ್ ಬಂದು ಬೆಲ್ಟ್ ಪಟ್ಟಿ ಇಕ್ಕಿದ್ದೀನಿ. ಬಟ್ ಫ್ರಂಟ್ ಪೀಸ್ ಮಾತ್ರ ಕ್ರಾಸಲ್ಲಿ ಇಟ್ಕೋಬೇಕು ಯಾವಾಗ್ಲೂ. ಯಾಕಂದರೆ ಬೆಲ್ಟ್ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡ್ತೀಯಲ್ಲ, ಫ್ರಂಟ್ ಪೀಸ್ ಯಾವಾಗಲೂ ಕ್ರಾಸಲ್ಲಿ ಇರಬೇಕು. ಮತ್ತು ಸ್ಲೀವ್ ಬಂದು ಸ್ಟ್ರೈಟಾಗಿರಬೇಕು ಫ್ರೆಂಡ್ಸ್. ಕ್ರಾಸಾಗಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಸ್ಲೀವ್ ಯಾವಾಗ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಕಟಿಂಗ್ ಮಾಡಬೇಕು. ನೋಡಿ, ಇವಾಗ ಕಟಿಂಗ್ ಎಲ್ಲ ಆಯಿತು. ಲೈನಿಂಗ್ ಕಟಿಂಗ್ ಆದಮೇಲೆ ಮೇನ್ ಕ್ಲಾತ್ ಕೂಡ ಅದೇ ಥರನೇ ಅರೇಂಜ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಇವಾಗ ಮೇನ್ ಕ್ಲಾತು ಲೈನಿಂಗ್ ಎಲ್ಲ ಕಟಿಂಗ್ ಆಯಿತು. ಇಲ್ಲಿ ಬೆಲ್ಟ್ ಪಟ್ಟಿ ಬಂದ್ಬಿಟ್ಟು ನನಗೆ 6 ಪೀಸ್ ಬೇಕು. ಮೇನ್ ಪೀಸ್ 2, ಲೈನಿಂಗ್ 4 ಪೀಸ್ ಬೇಕು ಟೋಟಲು. ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ ಯಾವ ಥರ ಅಂದ್ಬಿಟ್ಟು. ಮತ್ತು ನಾನು ನಿಮಗೆ ಹೇಳಿದ್ನಲ್ಲ, ಟಕ್ಸ್ಗೆಲ್ಲ ಇಟ್ಟಿದ್ದೀವಲ್ಲ ನಾವು, ಅದಕ್ಕೆಲ್ಲ ಕ್ಲಾತ್ಗೆ ನಾಚ್ ಹಾಕ್ಕೊಂಡು ಈ ಥರ ಪಾಯಿಂಟ್ಸ್ ಇಟ್ಟಿದ್ದೀವಲ್ಲ ಎಷ್ಟು ಹಿಡಿಬೇಕು ಅಂತ, ಅಲ್ಲಿ ಈ ಥರ ಒಂದು ಸೂಜಿ ತಗೊಂಡು ಈ ಥರ ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡಿಕೊಂಡು ಈ ಥರ ಡಾಟ್ಸ್ಗಳ ಹತ್ರ ನಾಚ್ ಹಾಕ್ಕೋಬೇಕು. ಅವಾಗ ನಮಗೆ ಸ್ಟಿಚಿಂಗ್ ಕೂಡ ಬೇಗ ಆಗ್ಬಿಡುತ್ತೆ ಫ್ರೆಂಡ್ಸ್. ಕಟಿಂಗ್ ಒಂದು 2 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ. ಇವಾಗ ಲೈನಿಂಗಿಗೆ ಹೋಲ್ ಮಾಡಿದ್ದೀವಲ್ಲ, ಅಲ್ಲಿ ಮಾರ್ಕರ್ ತೊಗೊಂಡು ಮಾರ್ಕ್ ಮಾಡ್ಕೊಂಬಿಡಿ ಫ್ರಂಟ್ಗೆ ಮತ್ತು ಬ್ಯಾಕ್ಗೆ. ಅಂದರೆ ಕ್ಲೋಸಿಂಗಲ್ಲಿ ಇರುತ್ತಲ್ಲ ಅದಕ್ಕೆ ಹಾಗೆ ಹೇಳಿದೆ. ಇದೇ ಥರನೇ ಫ್ರಂಟ್ ಪೀಸ್ಗೂ ಕೂಡ ನಾಚ್ ಹಾಕ್ಕೊಂಡು ಮತ್ತು ಡಾಟ್ಸ್ಗಳಿದೆಯಲ್ಲ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, 1 2 3 4 ಡಾಟ್ಸ್ ಸಿಕ್ಕಿದ್ದೀನಲ್ಲ, ಅಲ್ಲಿಗೆ ಮಾತ್ರನೇ ಹೋಲ್ ಮಾಡ್ಕೋಬೇಕು. ಸೆಂಟ್ರ್ 3/4 ಇಂಚ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಹೋಲ್ ಮಾಡ್ಕೋಬಾರ್ದು. ನೋಡಿ, ಇದು ನೆಕ್ಸ್ಟ್ ಸೈಡ್, ಇದು ಬಂದು ಆರ್ಮ್ ಹೋಲ್ ಸೈಡು. ಮತ್ತು ಇದು ಸೈಡ್ ಜಾಯಿಂಟ್ ಮಾಡ್ತೀವಲ್ಲ ಆ ಕಡೆ ಬರೋ ಪಾಯಿಂಟು. ನೋಡಿ, 3/4 ಇಂಚ್ಗೆ ಹೋಲ್ ಮಾಡಬಾರ್ದಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಇದೆಲ್ಲ ರೆಡಿ ಆಯಿತು. ಇದಕ್ಕೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹೋಲ್ ಮಾಡಿರೋ ಕಡೆ. ನಿಮಗೆ ಸೆಮಿ ಕಟೋರಿ ಬ್ಲೌಸ್ ಅರ್ಥ ಆಗಿದೆ ಕಟ್ಟಿಂಗ್ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಹಾಗೆ ನನ್ನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಜೊತೆಗೆ ಮೀಟ್ ಆಗೋಣ. ಬಾಯ್, ಟೇಕ್ ಕೇರ್.